ಇಲ್ಲಿ ನೆಲಮಂಗಲದಲ್ಲೂ ರಾತ್ರಿ ಇದ್ದೆ ವಾತರಿಕೆ ಇವಳು ವಾತರಿಯದ ಕೆಲ್ಸಕ್ಕೆ ಹೊಂಟೈತಾರೆ ಸಂತಕ್ಕ ನಾನು ಹಿಂಗೆ ಕೂತ್ಕೊಂಡು ತಡ್ಕೊಳಕ್ಕಾಗಲಿಲ್ಲ ಇನ್ನು ಹೂವು ಬಂದ್ಬಿಟ್ಟೆ ಕಣ್ತಾಯಿ. ಇಲ್ಲ ಬಂದಿಲ್ಲ, ಹೊಂಟೋದ್ಲಲ್ಲ ನಮ್ಮನ್ನು ಬಿಟ್ಟು ಅಂತ ಕೋಪಕ್ಕೆ ಬಂದಿಲ್ಲ, ಒಬ್ರಿಗೂ ಹೇಳಿಲ್ಲ ನಾನು ಯಾವ ಮಕ್ಳಿಗೂ ಹೇಳಿಲ್ಲ. ಬಂದ್ಬಿಟ್ನಲ್ಲ ನಮ್ಗೆ ಹೇಳ್ದೆ ಹೋಗೋಳೆ ಅದೇನು ಮಾಡ್ಕೊತಾಳು ಅಂದ್ಬಿಟ್ಟು ಒಬ್ಬರು ಬಂದಿಲ್ಲ. 6 ಜನ ಹೆಣ್ಮಕ್ಳು, 6 ಜನನೂ ಸಾಕಿ ಮದುವೆ ಮಾಡಿ ಅವ್ರ ಮಕ್ಕಳು ಎಲ್ಲ ಸಾಕ್ತಿ ಕಣಪ್ಪ. ಇವತ್ತು ನೋಡಿ ನಾನು ಕೆಳಗೆ ಬಿದ್ದೆ ಅಂತ ನಾನು ನೋಡ್ಕೊಳ್ಳಿಲ್ಲ, ಅವ್ರ ಕೆಲಸ ನೋಡ್ಕೊಂಬಿಟ್ರು. ಬೆಂಗಳೂರಲ್ಲಿ ಅವರೇ, ಇದರಲ್ಲಿ ಇಲ್ಲಿ ಮಾಡಿಲ್ಲ ಅವರೇ, ಇಲ್ಲಿ ನೆಲಮಂಗಲದಲ್ಲಿ ಅವರೇ, ಹಿಂಗವ್ರೆ ಚೆನ್ನಾಗವ್ರೆ ಮಾತ್ರ ಎಲ್ಲ. ಆಸ್ತಿ ಇಲ್ಲದೆ ಇದ್ರು ಅವ್ರ ದುಡ್ಮೇಲೆ ಮನೆ ಮಠ ಮಾಡ್ಕೊಂಡು ಚೆನ್ನಾಗವ್ರಿ. ಅವ್ರ ಮಕ್ಕಳು ಎಲ್ಲರಿಗೂ 2 ಮಕ್ಕಳು ಎಲ್ಲ ಚೆನ್ನಾಗವ್ರಿ. ಮಾಡಲಿಲ್ಲ ಎಲ್ಲ ಊರಲ್ಲಿ ನಮ್ಗೆ ಹೆಣ್ಮಕ್ಳು ಅಂತ ನಮ್ಗೆ ಆಸ್ತಿ ಕೊಡದೆ ಹೋದ್ರು ನಮ್ಮ ಭಾವದಿರು. ಬಂದ್ಬಿಟ್ಟೆ, ಬಂದು 30 ವರ್ಷ ನನ್ನ ಮಕ್ಕಳನ್ನ ಕರ್ಕೊಂಬಂದು ಬೆಂಗಳೂರಲ್ಲಿ ಮಾಗಡಿಲಿ ಸಾಕಿ ಅವ್ರನ್ನೆಲ್ಲ ಮದುವೆ ಮಾಡಿದೆ. ಅವ್ರಿಗೂ 2 ಮಕ್ಕಳು ಅದು ಅವು ನೋಡ್ಕೊಂಡೆ. ನೋಡಿ ಕಣ್ಣಿಗೆ ಆಗ್ಬಿಡ್ತು ಅಂದ್ಬಿಟ್ಟು ಯಾರು ನೋಡ್ಕೊಳ್ದೆ ಅಂದರು ಬಿಟ್ಬಿಟ್ರು. ಅವ್ರು ಆರಂಭ ಮಾಡ್ಕೊಂಡಿದ್ದು ನಮ್ಮ ಯಜಮಾನ್ರು ತೀರೋದ್ರು, ಹೆಣ್ಮಕ್ಳು ಈ ಹೆಣ್ಮಕ್ಳದ್ದು ಕೊಡಬೇಕಲ್ಲ ಆಸ್ತಿ ಅಂದ್ಬಿಟ್ಟು ನಮ್ಮ ಭಾವದಿರು ಕೊಡದೆ ಹೋದರು. ಮಾಗಡಿ ಬಂದ್ಬಿಟ್ಟೆ. ಮಾಗಡಿಗೂ ಅಲ್ಗೊಂದು 3 ಮೈಲಿ ಹತ್ರ ಬಂದೆ. ಆವಾಗ ಅಲ್ಲಿ ನನ್ನ ಮಕ್ಕಳೆಲ್ಲ ನೇಗೆ ಕೆಲ್ಸಕ್ಕೆ ಹೋಗೋರು, ನೇಗೆಲ್ಲಿ ದುಡ್ಡು ತಗೊಂಡು ಸಾಕಿ ಮದುವೆ ಮಾಡ್ತೀವಿ ಅವ್ರನ್ನ. ಇವಳು ಸಾಕ್ಲಿಂತ ಅದ್ರಲ್ಲಿ ಒಂದು ಕೆಲಸ ಆಯಿತು, ಇವಳು ಸಾಕ್ಲಿಂತ ಅವಳು ಸಾಕ್ಲಿಂತ ಇನ್ನೊಬ್ಳು, ಎಲ್ಲ 4 ವರ್ಷ ನೋಡ್ಕೊಂಡ್ರು, ಅಲ್ಲಿ ಬಿಟ್ಬಿಟ್ರು. ಇವಳ್ದು ಯಾವತ್ತೂ ಇದ್ದೇ ಎಲ್ಲಾರು ಹೋಗಿ ಸಾಯ್ಲಿ ಬಿಡ್ರೆ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಬಿಟ್ಬಿಟ್ರು. ಅವಾಗ ನನಗೆಲ್ಲ ಹೋಗೋಕ್ಕೂ ಜಾಗ ಇಲ್ಲದೆ ಹೋಯ್ತು. ನೋಡಪ್ಪ ಇಲ್ಲಿ ಬಂದು ಸೇರ್ಕೊಂಡೆ. ಏನೋ ದೇವರಾಗಿ 8 ತಿಂಗಳಿಂದ ಇದ್ದೀನಪ್ಪ. ಏನೋ ಅವ್ರ ಕರುಣ ಬಂದು ಕರ್ಕೊಂಡು ಹೋದ್ರು ಹೋಗ್ಬೋದು. ಹೋಯ್ತೀನಿ, ನನ್ನ ಮಕ್ಕಳು ಕರ್ಕೊಂಡೋದ್ರು ಹೋಯ್ತೀನಿ. ನಾನು ಮಕ್ಕಳು ಬಂದು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋದ್ರೆ ಹೋಯ್ತೀನಿ. ಯಾಕೆ ಅವತ್ತೆಲ್ಲ ಕಷ್ಟಪಟ್ಟು ನಾನು ಸಾಕಿದ್ದೀನಪ್ಪ. 6 ಜನ ಮದುವೆ ಮಾಡ್ಬೇಕಾದ್ರೆ ಈ ಕಾಲದಲ್ಲಿ ಎಷ್ಟು ಕಷ್ಟ ಮಾಡಿದೆ. ಅವ್ರಿಗೆ 2 ಮಕ್ಕಳು. ಈಗ ಅವ್ರ ಹೊಟ್ಟೆಲಿ ಮಕ್ಕಳು ಅಲ್ಲಿ ಮೊಮ್ಮಕ್ಕಳು 8 ಜನ ಅವ್ರಿ, ಅವ್ರನ್ನೂ ಸಾಕಿದ್ದೀನಿ ನಾನು. ಮೊಮ್ಮಕ್ಕಳು ಹೊಟ್ಟೆಲಿ ಹುಟ್ಟಿರೋ ಮೊಮ್ಮಕ್ಕಳು 8 ಜನ ಅವ್ರಿ, ಅವ್ರನ್ನೂ ಸಾಕಿ.